NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮಲ್ಲಾಬಾದ್ ನೀರಾವರಿ ಏನು ಕೆಲಸ ಸ್ಥಗಿತ ಆಗಿತ್ತು, ಇಲ್ಲಿವರೆಗೂ ಏನದ ಈ ಹಿಂದೆ ಕೆಲಸ ಆಗಿರ್ತಕ್ಕಂಥದ್ದು. ಇಲ್ಲಿಗೆ ಈ ಬ್ರಿಡ್ಜ್ವರೆಗೂ ಏನದ ಕೆಲಸ ಕಂಪ್ಲೀಟ್ ಆಗಿತ್ತು ಹಿಂದೆ. ಈಗ ಏನದ ಹೊಸದಾಗಿ ಏನದ ನಮ್ಮ ಹೋರಾಟದ ಮೂಲಕ ಏನು ಟೆಂಡರ್ ಕರೆದಾರ. ಈ ಬ್ರಿಡ್ಜ್ ದಾಟಿದ ಕೂಡಲೇ ಏನದ ಆ ಟೆಂಡರ್ ಕರೆದಿರ್ತಕ್ಕಂಥ ವರ್ಕನ್ನು ನೋಡ್ತೀವಿ ನಾವು. ಏನದ ಉಳಿದಿರ್ತಕ್ಕಂಥ ವರ್ಕನ್ನು ಆ ಕಡೆ ಈಗ ನೋಡೋಣ. ಇಲ್ಲಿಂದ ಇಲ್ಲಿವರೆಗೂ ಕೆಲಸ ಆಗಿತ್ತು, ಇಲ್ಲಿಂದ ಏನದ ಈಗ ವರ್ಕ್ ಆಗಿದೆ. ಅದರಿಂದ ವರ್ಕ್ ಎಷ್ಟಾಗ್ಯದ ಅಂತಕ್ಕಂಥ ಮೆಜರ್ಮೆಂಟ್ ತೊಗೊಳ್ದಾರೆ. ಪೂರ್ತಿ ಏನದ ಬೇಕಾಬಿಟ್ಟಿಯಾಗಿ ರೈತರ ಹೊಲದೊಳಗೆ ಆಗಿರ್ತಕ್ಕಂಥದ್ದು ನಾವು ಮುಂದೆ ನೋಡ್ತೀವಿ. ಪೂರ್ತಿ ನೋಡಿದ್ರೆ ರೈತರ ಹೊಲ ಪೂರ್ತಿ ಏನದ ಹಾಳಾಗಿರ್ತಕ್ಕಂಥದ್ದು ನಾವು ಮುಂದೆ ನೋಡ್ತೀವಿ. ಮುಂದೆ ಅದೆಲ್ಲ ಡಿಟೇಲ್ ಆಗಿ ಏನಂದ್ರೆ ನೋಡೋಣ. ನಾವಿದು ಮುಖ್ಯ ಕಾಲುವೆ ನಡೀತಕ್ಕಂಥ ಜಾಗದಾಗ ಬಂದೀವಿ. ಮುಖ್ಯ ಕಾಲುವೆ ಏನದ ಇಷ್ಟಾದರೆ ರೈತರ ಹೊಲ ಏನದ ಪೂರ್ತಿ ಅಲ್ಲಿವರೆಗೂ ರೈತರ ಹೊಲದೊಳಗೆ ಏನದ ಗಾಡಿಗಳು ಓಡಾಡಿ ರೈತರದ್ದು ಏನದ ಸಂಪೂರ್ಣ ಏನದ ಹೊಲಗಳೆಲ್ಲ ಏನದ ಬಿತ್ತಿದಾರಂಥ ಪರಿಸ್ಥಿತಿ ಒಳಗೆ ನಿರ್ಮಾಣ ಆಗ್ತಾಯಿದೆ. ಅದು ಪೂರ್ತಿ ಅಲ್ಲಿವರೆಗೂ ಏನದ ಈಗ ಎಲ್ಲೆಲ್ಲಿ ಕ್ಯಾನಲ್ ಬರದೇ ಇರ್ತದೆ ಅಲ್ಲೆಲ್ಲ ಕೂಡ ಹಿಂಗೆ ಆಗಿರ್ತಕ್ಕಂಥ ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ. ಏನಂದ್ರೆ ನಾವು ಇಲ್ಲಿ ಇದೆಲ್ಲ ನೋಡ್ಕೊತ ಏನಾದ್ರು ಹೋಗ್ಬೋದು. ಇದೇನದ ಇದು ಈ ಕಡೆ ಆಯಿತು, ಆ ಕಡೆ ಆಯಿತು, ಮತ್ತು ಏನದ ಈ ಇದೇನದ ಹೊಲ ಆಯಿತು, ಮತ್ತು ಈ ನಡೆದಿರ್ತಕ್ಕಂಥ ಕಾಮಗಾರಿ ಆಯಿತು. ಇದೆಲ್ಲ ಏನದ ಯಾವುದು ಸರಿಯಾದಂಥ ರೈತರಿಗೆ ಏನದ ಸರಿಯಾದ ಮಾಹಿತಿ ಇಲ್ಲದೇ ಬೇಕಾಬಿಟ್ಟಿಯಾಗಿ ಮಾಡಲಿಕ್ಕೆ ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಕೂಡ ಹೊಲದೊಳಗೆ ಮುಂದೆ ಸಂಪೂರ್ಣ ಹೊಲದೊಳಗೂ ಕೂಡ ಇದೇ ರೀತಿಯಾಗಿದೆ. ನಾವು ಅದನ್ನು ನೋಡ್ತಾ ಹೋಗೋಣ. ಈಗ ಕಾಂಟ್ರಾಕ್ಟ್ರು ಎಷ್ಟೇನದ ಭೂಮಿ ಅಗಿತ ಆಗ್ತದೆ ಮತ್ತು ಅದರ ಅಕ್ಕಪಕ್ಕ ಎಷ್ಟು ಮೀಟ್ರ್ ಏನೋ ಅದೇನದ ಅದನ್ನು ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ರೈತರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡ್ದಾನೆ ಮೆಜರ್ಮೆಂಟ್ ಮಾಡಿ ನಾವು ಎಷ್ಟು ಬಳಕೆ ಮಾಡ್ತೀವಿ, ಇಷ್ಟಕ್ಕೆ ನಿಮಗೆ ಪರಿಹಾರ ಸಿಗ್ತದೆ, ಇಷ್ಟೇನದ ನಾವು ಓಡಾಡ್ಲಿಕ್ಕೆ ಬಳಸ್ತೀವಿ, ಆಮೇಲೆ ಮತ್ತೆ ನಿಮ್ಮ ಭೂಮಿ ನಿಮ್ಗೆ ಬರ್ತದೆ ಅಂತಕ್ಕಂಥ ಸರಿಯಾದಂಥ ಮಾಹಿತಿ ಕೊಡ್ದಾನೆ ಅವರಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಬೇಕಾಬಿಟ್ಟಿಯಾಗಿ ಜಮೀನನ್ನು ಬಳಸ್ಕೊಂಡಿರ್ತಕ್ಕಂಥ ನಾವು ಈ ಅಗಲ ಸಂಪೂರ್ಣವಾಗಿರ್ತಕ್ಕಂಥ ಜಮೀನು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥ ನಾವು ಇಲ್ಲಿ ಗಮನಿಸ್ತೀವಿ. ಹಾಗಾಗಿ ನಾಳೆ ಏನದ ನಡೀತಕ್ಕಂಥ ಸಭೆಯೊಳಗೆ ಸರಿಯಾದಂಥ ಮಾಹಿತಿ ತೊಗೊಂಡು ನಾವು ಬರಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಬರ್ರಿ ನೀವು ಮೇಲೆ ಬರ್ರಿ. ನಂಗೆ ಇಲ್ಲೇ ನಡೆದ ಕೆಲಸ ಬೇರೆ ಕಡೆ ನಡೆದ ಮಾತಾಡುತ್ತಿ ಕೆಲಸ ಏನಿಲ್ಲ ಇಲ್ಲೇ ನಡೆದದ ಮತ್ತು ಬೇರೆ ಬೇರೆ ಕಡೆ ನಡೆದದ ಮುಂದದ. ಇದೇ ಎಷ್ಟು ಗಾಡಿ ಅಂತ ಇಂಥವು 5 ಗಾಡಿ ಇವೆ. ಯಾರು ಕಾಂಟ್ರಾಕ್ಟ್ ಬಂದು ಮಾಡ್ತಾರೆ ನೀವು ಯಾರು ಬಂದು ಕೆಲಸ ಮಾಡ್ತೀರಿ? ಗಾಡಿ ಬಾಲಕ ಹೆಸರು ಏನದ? ಪರಶುರಾಮ ಅಂತ ಅವ್ರು ಬಂದು ಕೆಲಸ ಮಾಡ್ತಾರೆ. ಈಗ ಮೇಲೆ ಹೋಗಂಬ ಅಲ್ಲಿಂದ ಹೋಗಂಬ. ಇದೇನದ ಪೂರ್ತಿ ಅಲ್ಲಿಂದ ಇಲ್ಲಿವರೆಗೂ ಏನದ ಅರ್ತ್ ವರ್ಕ್ ಆಗಿರ್ತದೆ. ಅರ್ತ್ ವರ್ಕ್ ಏನದ ಮುಂದರೂ ಕೂಡ ಎಲ್ಲೆಲ್ಲ ಆಗಿದೆ ಅಂತಕ್ಕಂಥ ನಾವು ನೋಡ್ತಾ ಹೋಗೋಣ. ನೀರಾವರಿ ಕಾಮಗಾರಿ ಅಲ್ಲಲ್ಲಿ ಏನದ ರೈತರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡದೇ ಇರ್ತಕ್ಕಂಥ ಸಂದರ್ಭದೊಳಗೆ ಮತ್ತು ಇಲ್ಲಿ ಮೇಲ್ಗಡೆ ಮಾಡಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲೇನದ ರೈತರು ಒಬ್ಬರು ಆಕ್ಷೇಪಣೆ ಒಡ್ಡಿರೋ ಕಾರಣಕ್ಕೆ ಇಲ್ಲಿ ಸ್ವಲ್ಪ ಏನದ ಕೆಲಸ ಸ್ವಲ್ಪ ನಿಂತಿರ್ತಕ್ಕಂಥದ್ದು. ಆ ರೈತರ ಸಮಸ್ಯೆ ಏನದ ಅಂಥೇಳಿ ಅದನ್ನು ಅಧಿಕಾರಿಗಳು ಮತ್ತೇನದ ಕಾಂಟ್ರಾಕ್ಟ್ರು ಅದನ್ನು ನೋಡಿಕೊಂಡು ಬಗೆಹರಿಸಿ ಯಾವ್ಯಾವ ರೈತರದ್ದು ಏನೇನು ಆಕ್ಷೇಪಣೆ ಇರ್ತಾವೆ ಅದನ್ನು ಕೇಳ್ತಕ್ಕಂಥ ಸೌಜನ್ಯವನ್ನು ಕೇಳ್ತಕ್ಕಂಥ ಏನೋ ಕಾಳಜಿಯನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತೋರಿಸ್ಬೇಕಾಗ್ತದೆ. ಇಲ್ಲೇ ಇದ್ದರೆ ಈ ಕಾಮಗಾರಿ ಏನದ ಯಾವುದೇ ಕಾರಣಕ್ಕೆ ನಿಲ್ಲದೇ ಇರೋಂಗೆ ಅವರು ಕಾಳಜಿ ವಹಿಸಲಿಲ್ಲ ಅಂತ ಹೇಳಿದ್ರೆ ಮತ್ತೇನದ ಕಾಮಗಾರಿ ನೆನೆಗುದಿಗೆ ಬೀಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಒಂದಿಷ್ಟು ಮಲ್ಲಾಬಾದ್ ನೀರಾವರಿ ಏನು ಆಗಬಾರ್ದು, ಯೋಜನೆ ಕಂಪ್ಲೀಟ್ ಆಗಬಾರ್ದು ಅಂತಕ್ಕಂಥ ದುರುದ್ದೇಶ ಇಟ್ಕೊಂಡಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೇನದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸಹಕಾರ ಮಾಡ್ದಂಗೆ ಆಗ್ತದೆ. ಯಾವುದೇ ಕಾರಣಕ್ಕೆ ಆ ರೀತಿ ಮಾಡದೇ ಇರೋಂಗೆ ಎಚ್ಚರ ವಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಲ್ಲಾಬಾದ್ ನೀರಾವರಿ ರೈತ ಹೋರಾಟ ಸಮಿತಿಯವರು ಮಾಡ್ತೇವೆ. ಇಲ್ಲೇನದ ಇದು ಭಾಳ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಸಂದರ್ಭ. ಇದು ಮಳೆಗಾಲ ಬಂದು ಇಲ್ಲೇನದ ಮಳೆ ನೀರು ಹರಿದು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇಂಥಲ್ಲೇನದ ಏನು ಈ ಯೋಜನೆಯೊಳಗೆ ಭಾಳ ಸೂಕ್ಷ್ಮ ಜಾಗದ ನೀರು ಹರಿವಿನ ಜಾಗದೊಳಗೆ ಅವರು ಸುಭದ್ರವಾಗಿರ್ತಕ್ಕಂಥ ಕಾಮಗಾರಿ ಮಾಡಬೇಕಾಗಿತ್ತು. ಆದರೆ ಏನದ
ಸಂಪೂರ್ಣ ನೀರು ಕೊಚ್ಕೊಂಡು ಹೋಗಿ ಇಲ್ಲಿ ಬಂದಿರ್ತಕ್ಕಂಥದ್ದು ನೋಡಿದರೆ ಇದನ್ನೆಲ್ಲ ಇನ್ನು ಮುಂದೆ ಫ್ಯೂಚರ್ ಒಳಗೆ ಇಂಥವೆಲ್ಲ ಸಮಸ್ಯೆ ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಜಾಗೃತೆಯಿಂದ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಮೇಲ್ಗಡೆಯಿಂದ ಬಂದಿರ್ತಕ್ಕಂಥ ಕೆನಾಲು ಅಲ್ಲಿಂದ ಬಲಗಡೆ ತಿರುವು ತಗೊಂಡು ಮುಂದೆ ಇಲ್ಲಿ ಎಡಗಡೆಗೆ ತಿರುವು ತಗೊಳ್ತಕ್ಕಂಥ ಏನು ಮೂಲ ನಕಾಶೆ ಇತ್ತು, ಈಗಾಗಲೇ ಎಡಗಡೆ ತಿರುವು ತಗೊಂಡು ಆ ಮೂಲೆಯೊಳಗೆ ಅದನ್ನು ಹೋಗಿ ಮೊದಲಿನ ಕೆನಲ್ ಒಳಗೆ ಮರ್ಜ್ ಮಾಡ್ತಕ್ಕಂಥ ಮ್ಯಾಪ್ ಇತ್ತು. ಆದರೆ ಇಲ್ಲೇನು ಮಾಡಿದ್ದಾರೆ, ಮತ್ತೆ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಬಲಗಡೆ ಆಗಿರ್ತಕ್ಕಂಥ ತಿರುವನ್ನು ಮತ್ತೆ ಬಲಗಡೆಗೆ ತಿರುವು ತಗೊಂಡು ಅಲ್ಲೇನದ ಹೋಗಿ ಮರ್ಜ್ ಮಾಡಿದ್ದಾರೆ. ಇದೇನದ ಯಾವುದೋ ಒತ್ತಡಕ್ಕೆ ಮಣದು ತೊಗೊಂಡಿರ್ತಕ್ಕಂಥ ರೀತಿಯೊಳಗೆ ನಮಗೆ ಕಾಣ್ತದೆ, ಮೇಲ್ನೋಟಕ್ಕೆ ಕಂಡು ಬರ್ತದೆ. ಹಾಗಾಗಿ ಇಂಥ ಏನದ ಯಾವುದೇ ಒತ್ತಡಗಳಿಗೆ ಮಣಿಯಲಾರದೆ ಮೂಲ ನಕಾಶೆ ಏನಿರ್ತದೆ, ಮೂಲ ಏನು ಅವ್ರದ್ದು ಪ್ಲ್ಯಾನ್ ಇರ್ತದೆ, ಅದರ ಪ್ರಕಾರ ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಈ ರೀತಿ ಏನಾದರೂ ನೀವು ಕೆಲಸ ಮಾಡಿದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಈ ರೀತಿ ಏನಾದರೂ ಕೆಲಸ ಮಾಡಿದರೆ ಮುಂದೇನದ ರೈತರಿಗೆ ಫ್ಯೂಚರ್ ಒಳಗೆ ರೈತರಿಗೆ ಸರಿಯಾದಂಥ ನೀರು ಬರದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಹಾಗಾಗಿ ಇಂಥ ಒಂದು ಅಕ್ರಮ ಅನ್ನೋದಕ್ಕಿಂತ ಇಂಥ ಏನದ ಅವೈಜ್ಞಾನಿಕತೆಯನ್ನು ತಡಿಬೇಕು, ಅವೈಜ್ಞಾನಿಕತೆ ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಲ್ಲಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತೇವೆ. ಈ ರೀತಿ ನಾವಿಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನಮಗೆ ಮನಸ್ಸಿಗೆ ಬಂದಂಥ ರೀತಿಯೊಳಗೆ ಇಲ್ಲಿ ಕೆಲ ಕಾಮಗಾರಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗ್ತದೆ. ಇಂಥ ಕಾಮಗಾರಿಯನ್ನು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಮೂಲ ನಕಾಶೆ ಮೂಲಕ ಎಡಕ್ಕೆ ತಗೊಳ್ತಕ್ಕಂಥ ತಿರುವು ಇಲ್ಲಿ ಒಂದು ಬಲಕ್ಕೆ ತೊಗೊಂಡಿರ್ತಕ್ಕಂಥ ತಿರುವು ಇಲ್ಲಿ ಬಂದು ಎಡಕ್ಕೆ ತೊಗೊಂಡು ಅಲ್ಲಿ ಹೋಗಿ ಜಾಯ್ನ್ ಆಗಬೇಕಾಗಿತ್ತು. ಆದರೆ ಇಲ್ಲೇನದ ಮತ್ತೆ ಬಲಕ್ಕೆ ಈ ಕಡೆ ಹೋಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತೀವಿ. ಇದೇನದ ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.